ಚಟಕ್ ಬಿದ್ದ ಅವನು ನಮ್ಮ ಜೀವನದಾಗ ಒಂದು ಹೆಣ್ಣರ ಸಿಗೋದಲ್ರಿ ನಮಗೆ ಒಳ್ಳೆ ಕಂದ ಜೀವನ ಮಾಡೋದಂದ್ರ ನಮ್ಮ ಹಣೆ ಬರೋಣ ಸರಿ ಇಲ್ಲ ಅಂತ ಕಾಣ್ತೈತಿ. ಮಂಜ ಏನಾರ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೇನಾರ ಐತೆ ಯಾಕಂದ್ರೆ ನಿಮ್ ಕಡೆ ಏನಾರು ಇದ್ರೆ ಬಡ್ಡಿ ಗಿಡ್ಡಿಯ ಕೊಡ್ತೀರಿ ಅಲ್ಲಲ್ಲಿ ಅದು ಸಾಲ ಕೇಳೋದು ನೀವು ಕುಕ್ಷೇತೆ ಯಮನ ಕುಸಿದ ಅಂತಂದು ರಾತ್ರಿ ಕಂಡು ಮಠ ಕುಡ್ದು ಈ ಬುಂದ್ಯಾಸ್ ಬಾರು ಚರಂಡ ಬಿದ್ದಿದ್ದಲ್ಲೋ ಕನ್ನಡ ಮಗನ ಮಂಜ ರೀ ಶಂಕ್ರ ನಮ್ಮಂತವ್ರಿ ಬಾಳ ಅಂದ್ರೆ ದೇವಸ್ಥಾನ ಇದ್ದಂಗ್ರಿ. ನಾವು ಬಾಳ ಒಳಗೆ ಹೋಗಿ ತೀರ್ಥ ತಗೊಂಡು ಹೊರಗೆ ಬಂದು ದೇವ್ರ ನಮಸ್ಕಾರ ಹಾಕ್ತಾವ್ರಿ. ಆ ದೇವ್ರು ನಿಮಗೆ ಪ್ರತ್ಯಕ್ಷ ಕಾಣೋದು ಗೊತ್ತಿಲ್ಲ, ನಮಗಂತ ತಾಳನಾಗ ಪ್ರತ್ಯಕ್ಷ ಆಗೇ ಬರ್ತಾವ ನೋಡ್ರಿ. ಹೌದು ಬಿಡ, ನಿಮ್ಮಂತ ಕುಡುಕನ ಮಕ್ಕಳಿಗೆ ದೇವ್ರ ಹಂಗ ಪ್ರಕಾಶ ಆದ್ರ ಈ ಮನೆ ಹೊತ್ತು ಬಾಳೆ ಮಾಡೋರಿಗೆ 100 ರೂಪಾಯಿ ಕೇಳಿದ್ರೆ ಕಷ್ಟ ಆಯ್ತು. ಅದ ಇಂಥ ಕುಡುಕನ ಮಕ್ಕಳು ಕೇಳಿದ್ರೆ ಪಾಟ್ನ ತೆಗೆದು ಹಂಗ ಕೊಟ್ಟು ಈಗಿನ ಕಾಲ ಹಂಗೈತ್ರಿ, ಕೊಟ್ಟ ಬಾಳೆಂಗಿ ಇಸ್ಕೊಂಡ ನಿರ್ಮೂತ್ರ ನಂಗೆ ಆಗ್ಯ ಬಾಳೆವು ಇನ್ನು ಮ್ಯಾಲ ಕುಡಿಯಕ್ ಏನಾರ ಮಾಡಿ ನಿಮ್ ಸಾವುಕಾರ ಹತ್ರ ಕೆಲಸ ಕೊಡ್ತಾರೆ ಕೊಡಿಸ್ರಿ. ಕೆಲ್ಸಕ್ಕೆ ಹೇಳಿದ್ರೆ ಹೇಳಿಲ್ಲ ಜೀವನ ಹಾಳಾಗಿ ಹೋಗ್ತೈತಿ. ಯಾಕಂದ್ರೆ ಇಲ್ಲೋಡ್ರಿ ಶಂಕರ, ನಿಮ್ ಮ್ಯಾಲ ರಾಣಿ ಮಾಡಿ ಹಾಕಲ್ರಿ, ನಿಮ್ ಮ್ಯಾಲ ಕುಡಿಯಂಗಿಲ್ಲ ನಮ್ ಜೀವ ಅಂದ್ರ ಮಾವು ರಾಣಿ ಮಾಡಿದ್ದೆ ಆ ಜೋಗ 15 ವರ್ಷ ಮರಳಿ ಬಾರದು ಅಲ್ಲೇನೋ ಬನಪರ ಬೆಣ್ಣೆ ಒತ್ತಡ ಕಡೆ ಬೆಣ್ಣೆ ಒತ್ತಡ ಕಡೆ ತುಪ್ಪ ನೋಡ್ರಿ ಹುಡುಗಿ, ನಿಮ್ಮ ಅಪ್ಪ ಕೇಳಿದೆ ಆಣಿ ಮಾಡ್ತಾನೆ ಅಂದ ಒಪ್ಲಿಲ್ಲ, ಅದಕ್ಕೆ ನಿನ್ ಮೇಲೆ ಆಣಿ ಮಾಡೇನಿ. ಅಲ್ಲವೇ ಮಂಜ, ನನ್ ಮೇಲೆ ನಾನೇ ಮಾಡಿದ್ದೆ ಬುಡಾತ ಹೋಗಿ ನಂದೇನಪ್ಪ ಊರ್ ಹೋಗೋ ಅಂತತಿ ಕಾಳು ವಯಸ್ಸಿ ಬಂದಿರೋ ನನ್ನ ಮಗಳು ನನ್ನ ಮಗಳ ಮೇಲೆ ಆಣಿ ಮಾಡಿ ಅಂದ್ರ ಏ ಮಗನ ಈ ಜೀವನದಾಗ ನಿನಗೆ ಕೆಲಸ ಕೊಡ್ತದಲ್ಲ ನಮ್ಮ ಒಂದು ಸೂರ್ಯನ ಕರುಣೆ ಅನ್ನೋದಿಲ್ಲ ಏನ್ರಿ ಒತ್ತಡಕ್ಕ ಮಗಳ ನೀನು ಈ ನಮ್ಗೆ ನುಡ್ಕಂತ ಕೇಳಕತ್ತಿ ಅಂದ್ರ ನಿಂದು ಏನಾರ ಹಕ್ಕಿಗತ್ ನಡೀತೇನವ ಮಗಳ? ಆಯ್ತು ಆಯ್ತು ಆಯ್ತು, ಹೇಳಿ ಅಂತ ಈ ಮಂಗ್ಯಾದ ನಮಗೆ ಕೆಲಸ ಕೊಡ್ತಾನೆ. ನೀವು ಮನೆ ಏ ಮಂಜ ನಡಿ ಅವಾಗ ಚಕ್ರ ಚಕ್ರ ಒಂಚೂರು ಮುಂದೆ ನಡ್ರಿ, ನಮ್ದು ಇದೇ ಕೆಲಸ ಆ ಕೆಲಸ ಮುಗಿಸಿ ನಿಮ್ ಹಿಂಗ ಬಂದ್ಬಿಡ್ತಾನೆ. ನೀವು ಮುಂದೆ ಗೌಡ ಮನೆ ಮುಟ್ಟಿದ್ರೆ ನಾನ ಮಾಡ್ತೀನಿ ಆತರ ನೀವು ಮುಂದೆ ಒಬ್ಬ ಇಷ್ಟೊತ್ತನ ಕಾಯಿ ಬಿಡ್ತಾನೆ, ಕೈ ಹಿಡ್ಕೊಂತಾನೆ,
ಒಂದು ಮಂಡ್ಯದ ಮಗ ಈಗ ನೀವು ನಡೀರಿ ನಾನು ಆಮೇಲೆ ಬರ್ತೀರಾ ಅಂತ ಹೇಳ್ತಾನೆ. ನನ್ನ ಮಗ ನಿನ್ನಲ್ಲಿ ಕಪ್ಪಿರ್ಕಬ್ರಿ ಆ ಸಂಜೆ ಕೈಯಾಗ ಒಂದ್ ಮರಮರ ಒಲೆ ಕೊಟ್ಟಿದ್ದೆ. ಆ ಮಗ ಒಂದ್ ದುಡ್ಡು ಕಟ್ಟೋದಲ್ಲ, ಒಂದ್ ಹೆರಿಗೆ ಕಟ್ಕೊಂಡ್ಬಿಡ. ಅದಕ್ಕೆ ಎರಡನೇ ಸೇಸ್ ಕರೆಕ್ಟ್ ಆಗಿ ಹೊಡೆಯಪ್ಪ ಅಂತ ಹೇಳಿ ಹಂಗಾಗಿ ಬಂದ್ಬಿಡ್ತಾರ್ರಿ. ಅಲ್ಲೇ ಮಂಜ ಇದಕ್ಕೆ ಯಾವ ನನ್ನ ಮಗ ನನ್ನ ಕೆಲಸ ಅಂತಾರೆ ಅಲ್ಲಿ. ನಮ್ಮ ಮನೆ ಆಲಿಂಗಡಿಗೆ ಕಣ್ಣಿಟ್ಟಿ ಅಂದಂಗ ಆತ ಮಗನ ಸಟ್ನ ಮನೆ ಕಾಲ ಬಹಳ ಸೂಕ್ಷ್ಮ ಐತವ. ಮುಸುಗ ಹಾಕಿ ಮೊಬ್ಬಿಡಿಸಿ ಗೊಬ್ಬ ಸಂಬಂಧ ಬಹಳ ಐತವ ಈ ಕಾಲದಾಗ. ಸಟ್ನ ಮನೆ ಈ ಭೂಮಿ ಮೇಲೆ ಹುಟ್ಟಿಲ್ಲ ಎಲ್ಲ ನಾನು ನಮ್ಮ ಅಪ್ಪಗೆ ಧೈರ್ಯ ಹೇಳ್ತಾ ಇದ್ದೀನಿ. ನೀನು ಆಟ ನಮ್ಮ ಅಪ್ಪನ ಧೈರ್ಯ ಹೇಳೋದು ಸುಮ್ಮನೆ ರಾಣಿ ಮೌನ. ಯಪ್ಪ ನೀನು ಚಿಂತೆ ಮಾಡಕ್ ಹೋಗ್ಬೇಡ, ನೀನು ಮುಂದೆ ಹೋಗು, ನಾನು ಸ್ವಲ್ಪ ಕೆಲಸ ಇದೆ ಆಫೀಸ್ ಬರ್ತೀನಿ. ನಿಂದೇನಿಲ್ಲಿ ಗೆಣಸ್ಕಂತ ಕೆಲಸ ಐತೆ ಯಾರ್ದವ ಮಗಳ ಕಟ್ಟ ಹೇಳ್ರಿ ಹೋಗೋಣ. ಹಂಗೂ ಬೇಡ ಹಿಂಗೂ ಬೇಡ ಮಗಳ ಸ್ಟ್ರೈಟ್ ಹಿಂಗ ಹೋಗ ನಡೆಯುವ ಕಾಣ್ತಾವಲ್ಲ ನಿನಗೆ ಈ ನಾವು ದುರ್ಗಮ್ಮ ನುಂಗ್ಲಿ ಹಂಗ ಬಂದು ದಗ್ಗರ ನಾಲಿ ಬಿಟ್ಟಿಯಲ್ಲ. ಯಪ್ಪ ಯಪ್ಪ ಹೇಳ್ಬೇಡ, ಅದೆಲ್ಲ ಕುಸ್ತು ಬಿದ್ದಂಗಾತು. ಪಡಿಗಾದೆ ಏನೋ ಹೊತ್ತಂದು ಇನ್ನೊಂದು ಸ್ವಲ್ಪ ಮ್ಯಾಕನ ಅದಂದಿರ ನನ್ನ ಜೀವ ನಿಮ್ಮವನು ಧಾರವಾಡ ಎದ್ದು ಬಂದಂಗ ಹಾಗೆಲ್ಲ ನಿನ್ನವನ ನನಗೆ ಆಗೈತಿ ನಾವು ನೀನೇ ಕಷ್ಟ ನನ್ನ ಕಚ್ಚಿ ನನಗೆ ಆಗೈತಿ ನೋವು ಸರು. ಆದ್ರ ನಿನಗಷ್ಟು ಆದಷ್ಟು ಏನೋ ನೋವು ನನಗೆ ಆಗಿಲ್ಲ, ಇಬ್ಬರಿಗೆ ಆಗೈತಿ ನೋವು. ನೀನೇನ್ ಮನಸ್ಸಿಗೆ ತಿನ್ನಕ್ ಹೋಗ್ಬೇಡ. ಒತ್ತು ಹುಟ್ಟಿದ್ರ ನಿಂದ ನಾನು ನೋಡ್ತೀನಿ, ನಂದ ನೀನು. ನನ್ ಓದ್ತಿನ ನೀನು ನೋಡು, ನಿನ್ ಓದ್ತಿನ ನಾನು ಓದ್ತೀನಿ. ನೀನು ಒಪ್ಪಿದ್ರೆ ಆಡೋಣ, ಪ್ರೇಮ ಆಡೋಣ. ಹೇ ನನ್ನ ಮೈಸೂರು ಪಾಕ, ನೀನ್ ನೋಡಿದ್ರೆ ಆಗ್ತೈತಿ ನನಗ ತ್ರಾಸ. ಏನೇನೋ ಮಾತಾಡ್ತಾ ಇದೆಯಲ್ಲ, ಯಾಕೆ ಹೆಂಗೆ ರುಮಯ್ಯಾಗ ನೀನ್ ನೋಡ್ದ ಇದು ನಾನ್ ನೋಡ್ದಂತಿ, ಆಮೇಲೆ ಪ್ರೇಮ ಪಾಠ ಅಂತಿ, ಇವಾಗ ನೋಡಿದ್ರೆ ಸುರಾಜನ್ ಏನಂತ ಯಾಕ ಹೆಂಗೆ ಜೀವ ಮತ್ತ ಪ್ರೇಮ ಲೋಕದಿಂದ ದರಿಗಿಳಿದ ಅಕ್ಷರ ಕಣ್ಣ ಕಾಣ್ತಿ ನನ್ನ ಶಾರು. ಆದ್ರ ಮದುವೆ ವಯಸ್ಸಿರ್ತೈತೇನು, ಹಂಗಾಮಿ ಹೋದ್ಮೇಲೆ ನಿಂಗ ಬಸನ ಅಂತಂತ. ಮದುವೆ ವಯಸ್ಸಾದ್ಮೇಲೆ ನಿಂಗೆ ಯಾರೇ ಮದುವೆ ಮಾಡ್ತಂತಾರ. ಏನು ಮಾಡೋದು, ನನಗೆ ವಯಸ್ಸಾಗಿತ್ತು ನಮ್ಮ ಅಪ್ಪ ಹೇಳಕತ್ತೀನಿ,
ಕದಿಯ ನಿನಗೆ ಎರಡು ಪಟ್ಟಾಗಿರ್ತೈತಿ. ನೀನು ಗಟ್ಟಿಯಾಗಿ ಹೂ ಹಣ್ಣು. ಈ ಸಂಜೆ ತೈಲ ಶಾಮ ರೆಡಿ ಇದಾನ ನಿನ್ನ ಕೋಳಿಗೆ ತಾಳಿ ಕಟ್ಟಲಿಕ್ಕೆ. ಅಂದ್ರೆ ಮುತ್ತ ನೀ ರೆಡಿ ಆದೇನು ನೀನ ರೆಡಿ ಆಗಿದ್ದೀಯ ನಾ ಯಾಕೆ ಬೇಡ ಅಂದು ಒಟ್ಟಾಗ 5 ಗಂಟೆ ಒಳಗೆ ಮದುವೆ ಆಗ್ಬಿಟ್ರೆ ಅಷ್ಟೇ ಸಾಕು. ನಿನ್ನ ಪ್ರೇಮದ ಆಟಕ್ಕೆ ನಾ ಸೋತೆ ನಿನ್ನ ಕೆಂಪಾದ ತುಡಿಗೆ ಸಿಹಿಯ ಮುತ್ತದ ಮಗನ್ ಕಟ್ಸ್ಕೊಂಡ್ರೆ ಹೋಗಿ ನಾಟಕ ಮಾಡುವ ಕೋರಿ ಕುಣಿತಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸ್ತಾಳು ಗರಿ ಹುಡುಗರು ಗೆರಹುವರಿ ಬಾದಾಮಿ ಜಾತ್ರೆ ಮಾಡೋನು ಖಾತ್ರಿ ಬರಬೇಕು ನೀ ರಾತ್ರಿ ಬಾದಾಮಿ ಜಾತ್ರೆ ಮಾಡೋನು ಖಾತ್ರಿ ಬರಬೇಕು ನೀ ರಾತ್ರಿ ಜಾತ್ರೆ